ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹೋಗಿದಾರಲ್ಲ, ನೈತಿಕ ಹೊಣೆ ಹೊತ್ತು ಡಿಸಿಎಂ ಕಡೆ ಅಂತಂದ್ರೆ ಬರ ಜನರಿಗೆ ಕೆಲಸ ಇಲ್ಲ. 3 ತಿಂಗಳು ನರೇಗಾಗೆ ದುಡ್ಡು ಕೊಡೋರು ಯಾರು ನೇರವಾಗಿ? ಮತ್ತೆ ಯಾಕೆ ಕೊಟ್ಟಿಲ್ಲ? ಮತ್ತು ಮೋದಿ ಕೇಳಬೇಕಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ನಮ್ಮ ರಾಜ್ಯದಲ್ಲಿ ಸುಮಾರು 1400 ಕೋಟಿ ಕೊಡಬೇಕೀಗ ಅವರು. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು 100 ದಿನ ಆದಮೇಲೆ 50 ದಿನಕ್ಕೆ ಹೆಚ್ಚಿನ ಕೆಲಸ ಕೇಳಿದ್ದೇವೆ, ಇನ್ನಾದರೂ ಅವ್ರು ನಮಗೆ ಒಪ್ಪಿಗೆ ಕೊಟ್ಟಿಲ್ಲ. ದೇರ್ ಇಸ್ ಎ ಪ್ರಾವಿಷನ್ ಅಂಡರ್ ದ ಆ್ಯಕ್ಟ್. ಬರಗಾಲ ಬಂದಿರತಕ್ಕಂಥ ತೀವ್ರ ಬರಗಾಲ ಬಂದ ಸಂದರ್ಭದಲ್ಲಿ ಜನರು ಊಳೆ ಹೋಗಬಾರ್ದು ಅಂತ ಹೇಳಿ ಅದು ಕಾನೂನಿದೆ. 50 ದಿನ ಜಾಸ್ತಿ ಕೊಡಂದ್ರೆ ಕೊಟ್ಟಿಲ್ಲ. ಇಂಥ ವಿಷಯಗಳು ಬೇಡ ನಮಗೆ ಮಾತಾಡೋದು. ಇದು ಭಾಳ ಪ್ರಮುಖವಾದ ವಿಷಯ. ಇಂಥವು ಚರ್ಚೆಗೆ ಬರೋದಲ್ಲ. ಇವತ್ತು ನಾವು ಕೇಳಿದ್ವಿ, ಇಲ್ಲೇ ಮಾತು ಮುಗಿತು ಹೋಯ್ತು ಅಷ್ಟೇ. ಬರಗಾಲ ಪರಿಹಾರ ಬಂತ ಸರ್ ಕೇಂದ್ರದಿಂದ? ನೀವು ಕೇಳ್ರಲ್ಲ ಅವ್ರಿಗೆ ಬಂದಿದ್ರೆ. ನಮಗೆಲ್ಲ ನಿಮಗೆ ಚೆನ್ನಾಗಿ ಗುರುತಲ್ಲ. ನಾವು ನಮ್ಮ ಸರ್ಕಾರ ವತಿಯಿಂದ ಕೊಟ್ಟಿದ್ದೀವಿ. ಎಷ್ಟೋ ಒಂದು ದುಡ್ಡು ಮುಟ್ಟಬೇಕಾಗಿತ್ತು, ಮುಟ್ಟಿಸಿದೆ. ಪರಿಸ್ಥಿತಿ ಹಿಂಗಿದೆ. ಇಟ್ಸ್ ಅ ಮ್ಯಾಂಡೇಟ್ರಿ ಆಫ್ ಅ ಸೆಂಟ್ರಲ್ ಗೌರ್ಮೆಂಟ್. ಅತಿವೃಷ್ಟಿ ಅನಾವೃಷ್ಟಿ ಆದಾಗ, ಬರಗಾಲಗಳು ಬಂದಾಗ ಒಬ್ಬರಿಗೊಬ್ಬರಿಗೆ ಸರ್ಕಾರಕ್ಕೆ ಬಂದು ಸಹಾಯ ಆಗ್ತಕ್ಕಂಥದ್ದು. ಕೂಲಿ ಮಾಡಿರ್ತಕ್ಕಂಥ ಕೆಲಸ, ಗ್ರಾಮ ಪಂಚಾಯತಿನಲ್ಲಿ ಕೂಲಿ ಮಾಡಿರ್ತಕ್ಕಂಥ ಕೆಲಸ 7 ದಿನದಲ್ಲಿ ಒಳಗೆ ಕೊಡಬೇಕಿಲ್ಲದ್ರೆ ನಾವು ಅದಕ್ಕೆ ಪೆನಾಲ್ಟಿ ಹಾಕಿ ಕೊಡಬೇಕಂಬುದು ಕಾನೂನಿದೆ. 7 ಡೇಸ್ ಒಳಗೆ ದುಡ್ಡು ಕೊಡಬೇಕಂಬುದಿದೆ. 4 ತಿಂಗಳು, 5 ತಿಂಗಳು, 6 ತಿಂಗಳು ದುಡ್ಡು ಕೊಟ್ಟಿಲ್ಲ ಅಲ್ರಿ. ಇದ್ರ ಬಗ್ಗೆ ಚರ್ಚೆ ಬೇಡ. ಯಾವ ಪಾರ್ಲಿಮೆಂಟ್ ಮೆಂಬರ್ ಮಾತಾಡೋಂಗಿಲ್ಲ, ಯಾವ ಮಿನಿಸ್ಟರ್ ಮಾತಾಡೋಂಗಿಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೇಳ್ರಲ್ಲ ಸರ್, ಕರ್ನಾಟಕದ ರಾಜ್ಯದ ಜನರು ಎಷ್ಟು ಜನ ಕೂಲಿ ಕೆಲಸ ಮಾಡಿದ್ದಾರೆ ನರೇಗಾದಲ್ಲಿ? ಅವ್ರಿಗೆ ಇವತ್ತು ಸುಮಾರು 1400 ಕೋಟಿ ನನ್ನ ಪ್ರಕಾರ ಇವತ್ತು ಡ್ಯೂ ಇದೆ. ಯಾರು ಕೊಡ್ಬೇಕು ದುಡ್ಡಿದು? ತಮ್ಮ ಇಲಾಖೆಯಲ್ಲಿ ಲ್ಯಾಪ್ಟಾಪ್ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ, ಹಗರಣ ಆಗಿದೆ. ಯಾರು ಹೇಳಿದ್ರಪ್ಪ? ಅಲ್ಲಪ್ಪ, ಅದಕ್ಕೆ ಸ್ಪಷ್ಟೀಕರಣನೂ ಕೊಟ್ಟಿವಿ. ಅವ್ಯವಹಾರ ಅಂದ್ರೆ ಏನಾಗಿದೆ ಹೇಳಿ? ಕಾರ್ಮಿಕ ಲ್ಯಾಪ್ಟಾಪ್ ಖರೀದಿ ಅಲ್ಲ, ಅದು ಹೇಳ್ತಿರೋದ್ರಿ. ನಾವು ಬರೋಕ್ಕಿಂತ ಮುಂಚೆ ನಿಮಗೆ ಅದೇ ಮಾಹಿತಿ ಸ್ವಲ್ಪ ನಮ್ದೇನು ರಿಕ್ವೆಸ್ಟ್ ಅಂದರೆ, ನೀವು ಮಾಹಿತಿ ತೊಗೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ನಾವು ಬರೋಕ್ಕಿಂತ ಮುಂಚೆ ಟೆಂಡರ್ ಪ್ರಕ್ರಿಯೆ ಆಗಿತ್ತು. ನಾವು ಬಂದಾಗ ಟೆಂಡರ್ ಕರೆದಿರೋದು. ಸ್ವಲ್ಪ ಹೋಮ್ವರ್ಕ್ ಮಾಡಿ ಸರ್, ದಯಮಾಡಿ. ನಮ್ಮ ಸರ್ಕಾರ ಬಂದಮೇಲೆ, ನಾವು ಬಂದಮೇಲೆ ಟೆಂಡರ್ ಕರೆದಿರ್ತಕ್ಕಂಥದ್ದಲ್ಲ ಅದು, ಆಯಿತಾ? ಆಮೇಲೆ ಪ್ರೊಸೀಜರ್ ಪ್ರಕಾರನೇ, ಐ ಆಮ್ ನಾಟ್ ಥಿಂಕ್ ದೇರ್ ಇಸ್ ಎನಿಥಿಂಗ್ ಫಾಲ್ಟ್ ಇನ್ ದ ಟೆಂಡರ್. ಪ್ರೊಸೀಜರ್ ಪ್ರಕಾರ ಟೆಂಡರ್ ಆಗಿದೆ. ಯಾರಿಗೆ ಎಲ್ಲೋನಾಗಿದೆ ಅವನಿಗೆ ಅವಾರ್ಡ್ ಆಗಿದೆ. ಅದೇನು ಅವ್ರ ಡಿಫ್ರೆನ್ಸ್ ಏನು ಕೇಳ್ತಾ ಇದ್ದಾರೆ, ಯಾವುದು ಫ್ರಮ್ ವೈ ಇಟ್ ಇಸ್ ಸೋ ಕಾಸ್ಟ್ಲಿ ಅನ್ನೋದಕ್ಕೆ ದರ್ ಅದರ್ಸ್ ಎಡಿಟೆಡ್ ಸಾಫ್ಟ್ವೇರ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಆ ಟೆಕ್ನಿಕಲ್ ಬೋರ್ಡ್ನಲ್ಲಿ ಆ್ಯಡ್ಗಳು ಮಾಡಿದ್ದಾರೆ. ಸಾಫ್ಟ್ವೇರ್ ಇರಬೇಕು, ಒಂದು ಬ್ಯಾಗ್ ಇರಬೇಕು, ಪೆನ್ ಡ್ರೈವ್ ಇರಬೇಕು, ಸಿಲೆಬಸ್ನ ಆ್ಯಡ್ ಮಾಡಿದ್ದಾರೆ. ಅವೆಲ್ಲ ಆ್ಯಡ್ ಮಾಡಿ ಪ್ಲಸ್ GST ಇದೆ ಅದಕ್ಕೆ. ಸೊ GST ಎಲ್ಲ ಆ್ಯಡ್ ಆಗಿದ್ರೆ 71,000 rupees ಬರ್ತಾರೆ. ಹಿಂದಿನ ಸರ್ಕಾರದಲ್ಲಿ ಟೆಂಡರ್ ಕರೆದಿದ್ದಾರೆ. ಆ ಕರೆದಂಥ ಪ್ರಕ್ರಿಯೆಯಲ್ಲಿ ಏನಾದ್ರು ತನಿಖೆ ಮಾಡ್ತಾರೆ? ಇಲ್ಲ, ಅದು ನಾನು ಹೇಳಕತ್ತೀನಲ್ಲ. ಈವನ್ ದೋ ಐ ಆಮ್ ಸಿಟ್ಟಿಂಗ್ ಆನ್ ಅ ರನ್ನಿಂಗ್ ಗೌರ್ಮೆಂಟ್ ಟುಡೇ, ಐ ನೆವರ್ ಫೆಲ್ಟ್ ದರ್ ಇಸ್ ಎನಿಥಿಂಗ್ ರಾಂಗ್ ದರ್. ಅಲಿಗೇಷನ್ಸ್ ಇದೆ, ಬಟ್ ದರ್ ಇಸ್ ನಥಿಂಗ್ ಎವಿಡೆಂಟ್ಲಿ ಟು ಶೋ ದಟ್ ದರ್ ಇಸ್ ಎನಿಥಿಂಗ್ ಫಾಲ್ಟ್ ಆಗಿರುತ್ತದೆ ಏನು ಕಾಣ್ತಾ ಇಲ್ಲ ಈ ವಿಷಯದಲ್ಲಿ. ಥ್ಯಾಂಕ್ ಯು ಸರ್.